ದಿವಿಜ ಸುಧೆ ಬರಿ ಮಧುವೋ ಹುಳಿಯುಪ್ಪು ಮಿಶ್ರಿತವೋ ಅವನಿ ಉಳಿಸಿನಲಿ ಷಡ್ರಸ ತಪ್ಪದಿಹುದು ಲವಲೇಶ ಮಾನುಮಿರದಿರೆ ಕೈಪು ಜೀವನದಿ ಪವಳಿಸಿರನೇ ನರನು ಮಂಕುತಿಮ್ಮ. ಈ ದೇವಲೋಕದ ಅಮೃತನ ಈ ಜಗತ್ತಿನ ಯಾವ ಜನರು ಕೂಡ ನಾವು ನೋಡಿಲ್ಲ ಅಥವಾ ಅದನ್ನು ಕುಡಿದಿಲ್ಲ. ಅದಕ್ಕೋಸ್ಕರನೇ ನಮಗೆ ಅದರ ರುಚಿಯೇ ಗೊತ್ತಿಲ್ಲ. ಅದು ಸಿಹಿ ಇದೆಯೋ ಅಥವಾ ಉಪ್ಪು ಹುಳಿ ಖಾರ ಕೂಡ ಇದೆಯೋ ಇದರಲ್ಲಿ, ಅದು ಯಾವ ಥರ ಇದೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಈ ನಮ್ಮ ಭೂಲೋಕದ ಜನರ ಒಂದು ಆಹಾರ ಇದೆಯಲ್ಲ, ಇದರಲ್ಲಿ ಎಲ್ಲ ರೀತಿ ರುಚಿ ಇದೆ ಅಂತ. ಷಡ್ರಸಗಳು ಇದೆ ಇಲ್ಲಿ. ಸಿಹಿ ಇದೆ, ಕಹಿ ಇದೆ, ಖಾರ ಇದೆ, ಉಪ್ಪಿದೆ, ಹುಳಿ ಇದೆ, ಒಗರಿದೆ. ಈ ರೀತಿ ಷಡ್ರಸಗಳಿಂದ ನಮ್ಮ ಆಹಾರ ಕೂಡಿದೆ. ಅದೇ ಥರ ನಮ್ಮ ಭೂಲೋಕದ ಬದುಕು ಕೂಡ ಹಾಗೆ ಇದೆ ಅಂತ. ಬದುಕು ಕೂಡ ಯಾವಾಗಲೂ ಸಿಹಿಯಾಗಿರಲ್ಲ. ಇಲ್ಲೂ ಬದುಕಿನಲ್ಲಿ ಕೂಡ ಸಿಹಿ, ಕಹಿ, ಖಾರ ಎಲ್ಲ ರೀತಿ ರಸಗಳಿದೆ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಮನುಷ್ಯ ಆನಂದವಾಗೇ ಇರ್ತಾನೆ ಅಂತಿಲ್ಲ. ಆ ಆನಂದ ಪಡ್ಕೊಳ್ಳೋಕ್ಕೋಸ್ಕರ ಅದು ಏನು ಬೇರೆ ಬೇರೆ ಎಲ್ಲ ಅನುಭವಗಳನ್ನು ಕೂಡ ಅವ್ನು ಪಡ್ಕೊಳ್ತಾನೆ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಅಂದರೆ ಕೇವಲ ಯಾವಾಗಲೂ ಸಿಹಿನ ತಿಂತಾಯಿದ್ರೆ ನಾವು, ನಮಗೆ ಆ ನಿಜವಾದ ಸಿಹಿಯ ಒಂದು ಸ್ವಾದ ಗೊತ್ತಾಗಲ್ಲ. ಅದನ್ನು ಆಸ್ವಾದನೆ ಮಾಡಲಿಕ್ಕಾಗಲ್ಲ ನಮಗೆ. ಸಿಹಿಯ ಜೊತೆಗೆ ಪಕ್ಕದಲ್ಲಿ ಕಹಿನೋ ಅಥವಾ ಖಾರನೋ ತಿಂದಾಗ ಆಮೇಲೆ ಸಿಹಿ ತಿಂದಾಗ ಆ ಸಿಹಿಯ ನಿಜವಾದ ಒಂದು ರುಚಿ ಅಥವಾ ನಿಜವಾದ ಒಂದು ಸ್ವಾದ ನಮಗೆ ಗೊತ್ತಾಗತ್ತೆ ಅಂತ. ಯಾವಾಗಲೂ ಸ್ವೀಟ್ ತಿನ್ನೋಕ್ಕಾಗತ್ತಾ? ಇಲ್ಲ ತಾನೆ, ಕಷ್ಟ ಆಗತ್ತಲ್ವಾ? ಅದೇ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಕೂಡ ಯಾವಾಗಲೂ ಆನಂದವಾಗೇ ಇದ್ಬಿಟ್ರೆ, ಯಾವಾಗಲೂ ಸುಖವಾಗೇ ಇದ್ಬಿಟ್ರೆ ಆ ನಿಜವಾದ ಸುಖದ ಅಥವಾ ಆನಂದದ ಆ ಒಂದು ಹಿತ ನಮಗೆ ಗೊತ್ತಾಗಲ್ಲ ಅಂತ. ಮನುಷ್ಯ ಇಲ್ಲಿ ಹೇಳ್ತಾರೆ, ಮಲಗಿಬಿಡ್ತಾನೆ ಮನುಷ್ಯ, ಅವನಿಗೆ ಏನು ಬೋರಾಗಿ ಅಂತ, ಏನು ಮಾಡಬೇಕು ಗೊತ್ತಾಗಲ್ಲ ಅವನಿಗೆ ಅಂತ. ಅದಕ್ಕೆ ಈ ರೀತಿ ಮಿಶ್ರ ಅನುಭವಗಳಿರಬೇಕು. ನಮ್ಮ ಜೀವನದಲ್ಲಿ ಕೂಡ ಎಲ್ಲ ರೀತಿ ಕಷ್ಟಗಳು, ಬೇಸರ ಇದೆಲ್ಲ ಬಂದು ಎಲ್ಲವನ್ನು ನೋಡಿದಾಗ ಮಾತ್ರ ಆ ನಿಜವಾದ ಆನಂದ ಯಾಕೆ ಬೇಕು, ಅದರ ಒಂದು ನಿಜವಾದ ಒಂದು ಸತ್ವ ನಮಗೆ ಗೊತ್ತಾಗುತ್ತೆ. ಅದರಿಂದ ನಮಗೆ ಕಷ್ಟ ಬರ್ತಿದೆ ಅಂದ ತಕ್ಷಣ ಅಯ್ಯೋ ಅಂತ ನಾವು ಚಿಂತೆ ಮಾಡೋದ್ರ ಬದಲು ಇದೆಲ್ಲ ನಮಗೆ ಆನಂದವನ್ನು ಕೊಡಲಿಕ್ಕೆ ಅಥವಾ ನಿಜವಾದ ಆನಂದವನ್ನು ಸವಿಲಿಕ್ಕೆ ಇರುವ ಬೇರೆ ರುಚಿಗಳು ಅನ್ನುವ ಒಂದು ಭಾವವನ್ನು ನಾವು ಯಾವಾಗಲೂ ಭಾವದಿಂದ ಬದುಕಬೇಕು ಅಂತೇಳಿ ಹೇಳ್ತಾರೆ. ನಮಸ್ಕಾರಗಳು.